ಈಗ ಈಗ ಅಮೌಂಟ್ ಎಷ್ಟಿದೆ? 4 5 ಕೊಟ್ಟಿದ್ದು ಸರ್ ಶಿವಣ್ಣವರ ನಿಮ್ಮದು ಬರೀ 4 ಇದೆ. ಈಗ ಇನ್ನು 4 ಆಗಿದೆ. ಈಗ ಇನ್ನೂ 4ಗೆ ಎಷ್ಟಾಗುತ್ತೆ? ಫುಲ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಎಕ್ಸ್ಟರ್ನಲ್ ಡೆವಲಪ್ಮೆಂಟ್ ಸೆಕೆಂಡ್ ಫ್ಲೋರ್ಗೆ ಆಗೋದಿಲ್ಲ. ಕಂಪ್ಲೀಟ್ ಆಗುತ್ತೆ. ಸ್ವಲ್ಪ ಈಗ ಸೆಕೆಂಡ್ ಫ್ಲೋರು ಕಂಪ್ಲೀಟ್ ಮಾಡಬೇಕಾದ್ರೆ ಇನ್ನೆಷ್ಟು ಬೇಕಾಗುತ್ತೆ? ಸೊ ಈಗಿರೋದು 4, ಈಗ ಆಗಿರೋದು 4 8 ಇನ್ನು 3 ಆದರೆ 11 ಆದರೆ ಫುಲ್ ಕಂಪ್ಲೀಟ್ ಮಾಡ್ಬೋದು. ಬಟ್ ಇದು ಆಡಿಟೋರಿಯಮು 3rd ಅಲ್ಲೇ ಬರುತ್ತೆ ಅಂದರೆ 3+2 ಅಲ್ಲಿ. ಸೆಕೆಂಡ್ ಫ್ಲೋರ್ ಡಬಲ್ ಸರ್ ಕ್ಲಾಸ್ ರೂಮ್ಗಳು ಸ್ವಲ್ಪ ಡೆಸ್ಕ್ಗಳು ಮತ್ತು ಟೇಬಲ್ಗಳು ಬೇಕಾದ್ರೆ ಮಾಡ್ಕೊಂಡಿಲ್ಲ. ಅದಕ್ಕೆ ಕೇಳ್ತಾ ಇದ್ದೀನಿ ಇದು ಆಪ್ರೇಷನಲೈಸ್ ಆಗಕ್ಕೆ ಏನು ಬೇಕೋ ಅದನ್ನು 4ಅಲ್ಲಿ ಸೇರಿಸ್ಕೊಂಡ್ಬಿಟ್ಟು ಅಟ್ಲೀಸ್ಟ್ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಮಾಡಿ ಅದು ಆಪ್ರೇಷನಲೈಸ್ ಆ ನೆಕ್ಸ್ಟ್ ಸೆಕೆಂಡ್ ಅಮೌಂಟಲ್ಲಿ ಫರ್ನಿಚರ್ ಎಲ್ಲ ಮಾಡಿ ಆಪ್ರೇಷನಲೈಸ್ ಆಗಬೇಕು. ಅದಕ್ಕೆ ಎಷ್ಟು ಬೇಕಾಗುತ್ತೆ? ಫರ್ನಿಚರ್ಸು, ಫಿಕ್ಚರ್ಸು ಎಲ್ಲ, ಆಲ್ ಲ್ಯಾಬೊರೇಟ್ರಿ ಎಲ್ಲ ಸೇರಿ, ಆಫೀಸು, ಲ್ಯಾಬೊರೇಟ್ರಿ, ಫಸ್ಟ್ ಸೆಕೆಂಡ್ ಕಂಪ್ಲೀಟ್ ಆಗುತ್ತೆ. ಗ್ರೌಂಡ್ ಫಸ್ಟ್ ಕಂಪ್ಲೀಟ್ ಆಗುತ್ತೆ ಸರ್. ನೆಕ್ಸ್ಟ್ ಫರ್ನಿಚರ್ ಎಲ್ಲ ನಿಮಗೆ ಫಸ್ಟ್ ಫ್ಲೋರು ಫುಲ್ ಫರ್ನಿಷಡ್ ಸಿಕ್ಕರೆ ಫುಲ್ ಫ್ಲೆಡ್ಜು ಶಿಫ್ಟ್ ಮಾಡಬೇಕು ಸರ್. ಈಗ ಅಡಿಷನಲ್ ಕ್ಲಾಸ್ ರೂಮ್ 4 ಎಕ್ಸ್ಟ್ರಾ ಆಗಬೇಕು ಸರ್ ಈ ವರ್ಷ ಅಡ್ಮಿಷನ್. ಈಗ 6 ಕ್ಲಾಸ್ ರೂಮಲ್ಲಿ ನಡೀತಾ ಇದೆ. 6 ಕಮ್ಮಿನ ಸೆಕೆಂಡ್ ಇಯರ್ 2 ಬ್ಯಾಚಸ್ಸು, ಫಸ್ಟ್ ಇಯರ್ 4 ಬ್ಯಾಚ್. ಈಗ ಜುಲೈಗೆ ನೆಕ್ಸ್ಟ್ 4 ಕಾಂಬಿನೇಷನ್ ಮತ್ತು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅಡಿಷನಲ್ ಆಗಿ ಕ್ಲಾಸ್ ರೂಮ್ ಬೇಕಾಗುತ್ತೆ ಸರ್. ಈಗ ನೀವು ಅಟ್ಲೀಸ್ಟ್ ಗ್ರೌಂಡ್ ಫ್ಲೋರು ಫಿನಿಶ್ ಮಾಡೋಕ್ಕೆ ಎಷ್ಟು ದಿನ ಆಗುತ್ತೆ? ಡಬಲ್ ವರ್ಕ್ ಆಗುತ್ತೆ. ಕಂಟಿನ್ಯೂಷನ್ ಅವ್ರು ಹೇಳೋದು ನಮಗೆ ಈ ಗ್ರೌಂಡ್ ಫ್ಲೋರ್ ಕೊಡೋಕ್ಕೆ ಈಗ ಎಲ್ಲ ಫಿನಿಶ್ ಮಾಡೋಕ್ಕೆ ಲೇಟ್ ಆಗೋದು, ಬೆಸ್ಟ್ ಮೆಟೀರಿಯಲ್ ಇರುತ್ತೆ, ಫಸ್ಟ್ ಫ್ಲೋರ್ ಆದಮೇಲೆ ನೀವು ಶಿಫ್ಟ್ ಮಾಡ್ಕೊಬೋದು ಅಂತ. ಆದರೆ ಅಲ್ಲಿ ನಮಗೆ 4 ಇನ್ನೂ ಇಲ್ಲ ಕ್ಲಾಸ್ ರೂಮ್ ಅಲ್ಲಿ ಗೊತ್ತಲ್ಲ ಸರ್. ಕಾಂಟ್ರಾಕ್ಟ್ರಿಗೆ ದುಡ್ಡು ಉಳಿಸೋಕ್ಕೆ ಹಂಗೆ ಹೇಳ್ತಾರೆ. ಎಲ್ಲ ಒಂದೇ ಸತಿ ಮಾಡಿಕೊಟ್ರೆ ಅವ್ರಿಗೆ ಕಾಂಟ್ರಾಕ್ಟರ್ ಸರ್ವಿಸ್. ಈಗ ಸ್ವಲ್ಪ ಅವರು ಕಾಂಟ್ರಾಕ್ಟರ್ ಸ್ವಲ್ಪ ಎಫರ್ಟ್ ಹಾಕಿದರೆ ಕೆಳಗನ್ ಫ್ಲೋರ್ ಬಿಟ್ಕೊಟ್ಟು ಆಮೇಲೆ ಮಾಡ್ಬೋದು. ಈಗ ಔಟ್ಸೈಡ್ ಸುಣ್ಣ ಬಣ್ಣ ಬಳಿಬೇಕಂತೇನಿಲ್ಲ. ನೀವು ಸ್ವಲ್ಪ ಅದನ್ನು ಸೇಫ್ಟಿ ಎಲ್ಲ ಎನ್ಶೋರ್ ಮಾಡಿ ಕೊಟ್ಟರೆ ಸಾಕು. ಪೇಂಟಿಂಗ್ ಮಾಡಿಕೊಡಿ ಅಂತ ಏನು ಹೇಳ್ತಾ ಇಲ್ಲ, ಇಂಟೀರಿಯರ್ ಪೇಂಟಿಂಗ್ ಮಾಡಿಕೊಡಿ, ಎಕ್ಸ್ಟೀರಿಯರ್ ಫಿನಿಶಿಂಗ್ ಬೇಕಾಗಿಲ್ಲ. ನೀವು ನಿಮ್ಮದು ಇಂಟೆನ್ಷನ್ ಬೇರೆ, ನಿಮಗೆ ಕೆಲಸ ಸಲೀಸಾಗಬೇಕು. ಕಾಸ್ಟ್ ಅಂತ ಮತ್ತೆ ಯಾವ ಕಾಸ್ಟು? ಅದೇ ನೀವು ಕಾಂಟ್ರಾಕ್ಟ್ರಿಗೆ ಸಲೀಸ್ ಮಾಡಿಕೊಡ್ಬೋದು. ಅದಕ್ಕೋಸ್ಕರ ಮಕ್ಕಳದು ಇಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲ ಇಂಪಾರ್ಟೆಂಟ್, ಕಾಂಟ್ರಾಕ್ಟ್ ಇಂಟ್ರೆಸ್ಟ್ ಇಂಪಾರ್ಟೆಂಟ್. ಅವ್ರಿಗೆ ಈಸಿ ಆಗುತ್ತೆ ಮುಂದೆ ಟೈಮ್ ಮುಗಿಸಿದ್ರೆ. ಈಗ ಅವ್ರ ಸಮಸ್ಯೆಗೆ ಪರಿಹಾರ ಹೇಳಿ ಅದು ನೀವು ಏನಾರ ಮಾಡ್ಕೊಳ್ಳಿ ಅಂತ ನೀವು ಹೇಳ್ತೀರ. ಮತ್ತು ಇನ್ನೇನು, ಈಗ ಅವ್ರಿಗೆ ಈಗ ಅತಿ ಶಾರ್ಟೇಜ್. ಅವರು ಈಗ ಅಡ್ಮಿಷನ್ ಸೀಸನ್ನಿಗೆ ಇನ್ನೂ 4 ರೆಡಿ ಆಗಲಿಲ್ಲ ಅಂದರೆ ಮಕ್ಕಳು ಅಡ್ಮಿಷನ್ ಆಗೋಲ್ಲ. 3 ಮಂತ್ಸ್ ಅರ್ಲಿ ಇಯರ್ಸಲ್ಲಿ ಅಡ್ಮಿಷನ್ ಆಗಲಿಲ್ಲ ಅಂದರೆ ಆಮೇಲೆ ಆಗೋದೇ ಇಲ್ಲ. 1 ವರ್ಷ ವೇಸ್ಟ್ ಆಗುತ್ತೆ. 1 ವರ್ಷ ವೇಸ್ಟ್ ಅಲ್ಲ. ಈಗ ಟೇಕ್ ಆಫ್ ಆದರೆ ಕಾಲೇಜು ಅಟ್ರಾಕ್ಷನ್ ಆದರೆ ಈಗ ಆಗುತ್ತೆ. ಇಲ್ಲ ಅಂದರೆ ಮುಂದಕ್ಕೆ ಟೇಕ್ ಆಫ್ ಆಗಲ್ಲ. ನೋಡಿದ್ದೀವಲ್ಲ ಬೇರೆ ಕಡೆ. 3 ಮಂತ್ಸ್ ಗ್ರೌಂಡ್ ಫ್ಲೋರ್ನ ಫಂಕ್ಷನ್ ಆಗಿ ಈ ಗ್ರೌಂಡ್ ಫ್ಲೋರ್ ಬಿಟ್ಕೊಟ್ರು ಅಲ್ಲಿ ಇಲ್ಲಿ ಎರಡೂ ಕಡೆ ಎರಡು ನಡೆಸ್ಬೇಕು. ಕಡೆ ನಡೆಸಬೇಕಾಗುತ್ತೆ. ಸ್ವಲ್ಪ ಟೀಚರ್ ಕಮ್ಮಿಯಿಂದ ಪ್ರಿನ್ಸಿಪಲ್ರು ಆ ಕಡೆ ಈ ಕಡೆ ಓಡಾಡೋದೆಲ್ಲ.
ಏನೋ ಮಾಡಿಕೊಡಿ, ಇಲ್ಲಾಂದರೆ ಅವ್ರಿಗೆ ಈ ವರ್ಷ ಅಡ್ಮಿಷನ್ ಕಂಟ್ರೋಲ್ ಮಾಡೋ ಪರಿಸ್ಥಿತಿ ಬರಬಾರ್ದು. ಅಡ್ಮಿಷನ್ ನಮಗೆ ಏನಾನ ಆಗಲಿ, ಈಗ ಇನ್ನೂ 2 ವರ್ಷ ನಾವು ಅಡ್ಮಿಷನನ್ನು ಹೆಚ್ಚು ಅಟ್ರ್ಯಾಕ್ಟ್ ಮಾಡಬೇಕು.